ನಮಸ್ಕಾರಗಳು. ಸಿಂಹದಂತಹ ಗಾಂಭೀರ್ಯ ಹಾಗೂ ರಾಜಮನೆತನದ ವ್ಯಕ್ತಿತ್ವದ ಸಿಂಹ ರಾಶಿಯ ಬಂಧುಗಳೇ, ನೀವು ಹುಟ್ಟು ನಾಯಕರು, ಯಾರ ಅಧೀನದಲ್ಲೂ ಇರಲು ಬಯಸದ ಸ್ವತಂತ್ರ ಜೀವಿಗಳು. ಆದರೆ ಕಳೆದ ಕೆಲವು ದಿನಗಳಿಂದ ನನ್ನ ಶಕ್ತಿಗೆ ತಕ್ಕ ಅಧಿಕಾರ ಸಿಗುತ್ತಿಲ್ಲ, ನನ್ನನ್ನು ಯಾರೂ ಗುರುತಿಸುತ್ತಿಲ್ಲ ಎಂಬ ಬೇಸರದಲ್ಲಿದ್ದೀರಾ. ಕೈ ಹಾಕಿದ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತು ಹೋಗುತ್ತಿವೆಯೇ? ಸಿಂಹರಾಶಿ, ಇಂದು 2026 ಫೆಬ್ರವರಿ 25 ಬುಧವಾರ. ನಿಮ್ಮ ರಾಶ್ಯಾಧಿಪತಿ ಸಾಕ್ಷಾತ್ ಸೂರ್ಯದೇವನು ಇಂದು ನಿಮ್ಮ ಜಾತಕದಲ್ಲಿ ಅದ್ಭುತ ಸ್ಥಾನದಲ್ಲಿದ್ದಾನೆ. ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ನಿಮ್ಮ ದಶೆಯೇ ಬದಲಾಗಿದೆ. ಇದುವರೆಗೂ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಮುಂದೆ ಮಂಡಿಯೂರುವ ಸಮಯ ಬಂದಿದೆ. ಅದು ಆರ್ಥಿಕ ಲಾಭವೋ ಅಥವಾ ದೊಡ್ಡ ಅಧಿಕಾರವೋ? ವಿಡಿಯೋವನ್ನು ಪೂರ್ತಿ ನೋಡಿ. ಇಂದು ಸಿಂಹದ ಗರ್ಜನೆ ಶುರುವಾಗಿದೆ. ಇಂದಿನ ಗ್ರಹಗಳ ಸಂಚಾರ ನಿಮ್ಮ ಪಾಲಿಗೆ ವರದಾನವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಸಪ್ತಮ ಸ್ಥಾನದಲ್ಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಎತ್ತರಕ್ಕೆ ಕೊಂಡೊಯ್ಯಲಿದ್ದಾನೆ. ಮಂಗಳ ದೃಷ್ಟಿಯಿಂದಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಸಾಹಸ ಮನೋಭಾವ ಹೆಚ್ಚಾಗಲಿದೆ. ಬುಧ ಮತ್ತು ಸೂರ್ಯನ ಸಂಯೋಗದಿಂದಾಗಿ ನಿಮ್ಮ ಮಾತು ಇಂದು ಮಂತ್ರದಂತೆ ಕೆಲಸ ಮಾಡಲಿದೆ. ಸಿಂಹರಾಶಿಯ ಉದ್ಯೋಗಿಗಳೇ, ಇಂದು ಕಚೇರಿಯಲ್ಲಿ ನೀವು ಬಾಸ್ ರೀತಿ ಮಿಂಚುವಿರಿ. ನಿಮ್ಮ ಕೆಲಸದ ವೇಗ ನೋಡಿ ವಿರೋಧಿಗಳು ಬೆರಗಾಗಲಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚಿದೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವು ಸಿಗಲಿದೆ. ಇಂದು ವ್ಯಾಪಾರದಿಂದ ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಲಾಭದಾಯಕವಾಗಿರಲಿದೆ. ಕಬ್ಬಿಣ, ಚಿನ್ನ ಅಥವಾ ರಕ್ಷಣಾ ಸಾಮಗ್ರಿಗಳು ವ್ಯಾಪಾರಸ್ಥರಿಗೆ ಇಂದು ಹಬ್ಬದ ದಿನ. ಹೊಸ ಡೀಲ್ಗಳಿಗೆ ಸಹಿ ಹಾಕಲು ಇಂದು ಅತ್ಯಂತ ಶುಭ ದಿನವಾಗಿದೆ. ಹಣಕಾಸಿನ ಅರಿವು ಹೆಚ್ಚಾಗಲಿದೆ ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಲಿದೆ. ಆರ್ಥಿಕವಾಗಿ ಇಂದು ಸಿಂಹ ರಾಶಿಯವರಿಗೆ ಕುಬೇರ ಯೋಗ ಸಕ್ರಿಯವಾಗಿದೆ. ನಿಂತು ಹೋಗಿದ್ದ ಹಣ ಪವಾಡದಂತೆ ವಾಪಸ್ ಬರಲಿದೆ. ತಂದೆಯ ಕಡೆಯಿಂದ ಆಸ್ತಿ ಅಥವಾ ಹಣಕಾಸಿನ ಬೆಂಬಲ ಸಿಗಲಿದೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇಂದು ಯೋಚಿಸಬಹುದು. ಐಷಾರಾಮಿ ಜೀವನಕ್ಕೆ ಇಂದು ಸ್ವಲ್ಪ ಹಣ ಖರ್ಚು ಮಾಡಬಹುದು, ಆದರೆ ಅದು ನಿಮ್ಮ ಸಂತೋಷಕ್ಕೆ ಕಾರಣವಾಗಲಿದೆ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಎಲ್ಲರ ಬೆಂಬಲ ನೀಡಲಿದ್ದಾರೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಹಂಕಾರದ ಸಮಸ್ಯೆಗಳು ಬರಬಹುದು. ಸ್ವಲ್ಪ ತಾಳ್ಮೆಯಿಂದಿರಿ. ಪರಸ್ಪರ ಮಾತುಕತೆಯಿಂದ ಪ್ರೀತಿ ಹೆಚ್ಚಾಗಲಿದೆ. ಮನೆ ಹಿರಿಯರಿಂದ ನಿಮಗೆ ವಿಶೇಷ ಗೌರವ ಮತ್ತು ಉಡುಗೊರೆ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ರೋಮಾಂಚಕ ದಿನವಾಗಿರಲಿದೆ. ಆರೋಗ್ಯದ ಬಗ್ಗೆ ಹೇಳುವುದಾದರೆ, ನಿಮಗೆ ಇಂದು ಅತಿಯಾದ ಆತ್ಮವಿಶ್ವಾಸವಿರುತ್ತದೆ, ಆದರೆ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆ ಅಥವಾ ಬೆನ್ನು ನೋವು ಕಾಡಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಿ ಮತ್ತು ಹೆಚ್ಚಿನ ನೀರು ಕುಡಿಯಿರಿ. ಕೋಪದ ಮೇಲೆ ನಿಯಂತ್ರಣವಿರಲಿ. ಸಿಂಹರಾಶಿಯವರೇ, ಇಂದಿನ ಅದೃಷ್ಟವನ್ನು 100 ಪಟ್ಟು ಹೆಚ್ಚಿಸಿಕೊಳ್ಳಲು ಈ ಕೆಲಸ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿ. ಸಾಧ್ಯವಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ. ಬಡವರಿಗೆ ಬೆಲ್ಲ ಅಥವಾ ಗೋಧಿಯನ್ನು ದಾನ ಮಾಡಿ. ಇಂದು ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆ ಧರಿಸುವುದು ನಿಮಗೆ ಯಶಸ್ಸು ತರಲಿದೆ. ಶುಭ ಸಂಖ್ಯೆ 159. ಇದು ಶುಭ ಸಂಖ್ಯೆಯಾಗಿರುತ್ತದೆ. ಶುಭ ಬಣ್ಣ ಕಿತ್ತಳೆ ಮತ್ತು ಸುವರ್ಣ ಬಣ್ಣವಾಗಿರುತ್ತದೆ. ಶುಭ ಸಮಯ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:30 ರಾಜಯೋಗದ ಸಮಯವಾಗಿರುತ್ತದೆ. ಯಾವುದೇ ಶುಭ ಕಾರ್ಯಗಳ ಕೆಲಸಗಳಿಗೆ. ಸಿಂಹರಾಶಿಯವರೇ, ನೀವು ಗೆಲ್ಲಲು ಹುಟ್ಟಿದವರು, ಸೋಲಿಗೆ ಹೆದರಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸಿಂಹ ರಾಶಿಯ ಮಿತ್ರರಿಗೆ ಶೇರ್ ಮಾಡಿ. ದಿನನಿತ್ಯದ ಮತ್ತು ನಿಮ್ಮ ನಿಖರ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಬರೆದು ನಿಮ್ಮ ಶಕ್ತಿಯನ್ನು ಜಾಗೃತಗೊಳಿಸಿ. ನಿಮ್ಮ ದಿನ ಜಯಪ್ರದವಾಗಿರಲಿ. ಧನ್ಯವಾದಗಳು.